ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀವಿ. ಏನು ಇದಕ್ಕೆ ಒಂದು ಕುಕ್ಕರ್ನ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಒಗ್ಗರಣೆಗೆ ಆಗುವಷ್ಟು ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಕಡಲೆಬೇಳೆ ಮತ್ತು ಕಡಲೆಬೀಜ ಇಷ್ಟನ್ನು ಹಾಕ್ಕೊಂಡು ಮಾಗಿಸ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು. ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ನೀಟಾಗಿ ಮಾಗಿಸ್ಕೊಳ್ಬೇಕು. ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಅದಿಷ್ಟು ಮಾಗಿದ್ಮೇಲೆ ತರಕಾರಿನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ ಹಾಕ್ತಿರೋ ತರಕಾರಿ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಇಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲದನ್ನು ಮಿಕ್ಸ್ ಮಾಡಿ ಆದಮೇಲೆ ಒಗ್ಗರಣೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನೀಟಾಗಿ ತರಕಾರಿಗೆಲ್ಲ ಹತ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಈ ಥರ ಪೌಡರ್ನೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ವಾಟರ್ನ ಮಿಕ್ಸ್ ಮಾಡಬಾರ್ದು, ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ಥರ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ನಾವು ಸ್ವಲ್ಪ ತರಕಾರಿಗೆಲ್ಲ ಹತ್ತೋ ಥರ ನೀಟಾಗಿ ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ಏನು ತೊಗರಿಬೇಳೆನ ಅದನ್ನು ಕೂಡ ಸ್ವಲ್ಪ ಹ್ಯಾಡಪ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಸಾಂಬಾರಿಗೆ ಇಟ್ಕೊಂಡು ಇನ್ನರ್ಧದಷ್ಟು ನಾನು ಬಿಸಿಬೇಳೆ ಬಾತ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸಪ್ರೇಟಾಗಿ ಯಾಕೆ ಬೇಯಿಸ್ಕೊಂಡೆ ಅಂತ ಅಂದರೆ ಇದು ನಾನು ಅಂಗಡಿ ಬೇಳೆ ಹಾಕಿಲ್ಲ, ನಾವು ಮನೆಯಲ್ಲೇ ಬೆಳೆದಿರೋದಲ್ವ, ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಕಪ್ಪಷ್ಟು ಅಕ್ಕಿನ ತೊಳೆದ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ನೀರು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿಲ್ಲ. ಏಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಉಪ್ಪು ಖಾರ ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಹತ್ಕೊಳ್ಬೇಕು ತರಕಾರಿಗೆಲ್ಲ ಮತ್ತು ಅಕ್ಕಿಗೆಲ್ಲ ಅಂತ ಅಂದವಾಗ ಫಸ್ಟು ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ವಾಟರ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮಾಡಿಕೊಂಡ್ರೆ ರುಚಿನೂ ಅಷ್ಟೇ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತೆಳು ಬರೋ ಥರ ಸ್ವಲ್ಪ ಜಾಸ್ತಿನ ನೀರನ್ನ ಹಾಕ್ಬಿಟ್ಟು ವಿಷಲ್ ಹಾಕ್ಸಿದ್ರೆ ಆಯಿತು, ನಮ್ಮದು ಬಿಸಿಬೇಳೆ ಬಾತ್ ರೆಡಿ ಆಗೋಯ್ತು. ನೋಡಿ ಇವಾಗ ಆರಿದ್ದಾದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಮ ಎದುರುಗಡೆನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳುವಾಗಿ. ಈ ಥರ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ತುಂಬಾ. ಹಾಗೆ ಮತ್ತು ತರಕಾರಿನ ಕೂಡ ಇದಕ್ಕೆ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ದಪ್ಪದಾಗಿ ಹೆಚ್ಚಿಕೊಂಡ್ರೆ ಬಾಯಿಗೂ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ತಿನ್ಕೊಳ್ಳೋದಕ್ಕೆ. ನಾನು ಈ ಥರ ಪಲಾವ್ ಮಾಡೋದಾದರೆ ಮಾತ್ರ ಚಿಕ್ಕದಾಗಿ ಹೆಚ್ಕೊಳ್ತೀನಿ, ಬಟ್ ಬಿಸಿಬೇಳೆ ಬಾತ್ ಮಾಡೋದಾದರೆ ಮಾತ್ರ ನಾನು ಸ್ವಲ್ಪ ದಪ್ಪ ಹೆಚ್ಕೊಳ್ತೀನಿ. ಈಗ ಬಿಸಿಬೇಳೆ ಬಾತ್ ಕೂಡ ರೆಡಿ ಆಗೋಯ್ತು. ನಾವು ಕೂಡ ತಿಂಡಿ ತಿನ್ನೋದಕ್ಕೆ ಎಲ್ಲ ರೆಡಿಯಾಗಿದ್ವಿ. ನಮ್ಮ ಮನೆಯವರು ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವರು 9:30 ಡ್ಯೂಟಿಗೆ ಹೋಗ್ಬೇಕಲ್ವ. ಸೊ ನಾವಿಬ್ಬರೂ ಒಂದೇ ತಟ್ಟೆಲ್ಲೇ ತಿನ್ಕೊಳ್ತೀವಿ. ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಬಿಸಿದು ಬೇಗ ಟೈಮ್ ಆದಾಗ ತಿನ್ನೋದಕ್ಕಾಗಲ್ಲ, ಮತ್ತು ಹಾಗೆ ಬಿಟ್ಟೋಗ್ಬಿಡ್ತಾರೆ ಅವರು. ಹಾಗಾಗಿ ಸ್ವಲ್ಪ ಮುಂಚೆನೇ ನಾನು ತಟ್ಟೆಗೆ ಹಾರು ತೆಗಿತಾ ಇದ್ದೀನಿ. ಇದು ಬಿಸಿಬೇಳೆ ಬಾತು ನಾನು ಮಾಡಿರೋದು, ಅವ್ರು ಆಮೇಲೆ ತಿಂದಿದ್ದಕ್ಕೆ ಅದು ತಣ್ಣಗಾಗಿರೋ ಬಾತ್ ಆಗಿಬಿಡ್ತು, ಆ ಥರ ಆಗಿದೆ. ಇವಾಗ ನಾನು ಈ ಥರ ಮಾಡಿಕೊಂಡ್ರೆ ಫ್ರೆಂಡ್ಸ್ ಪಾನಿಪುರಿ ತಿನ್ನೋ ಅಷ್ಟು ಫ್ಲೇವರ್ ಬರುತ್ತೆ, ಮಸಾಲೆ ಪುರಿ ತಿನ್ನೋ ಅಷ್ಟು. ಅದಕ್ಕೆ ನಾನೇನು ಮಾಡ್ತೀನಿ, ಚಿಕ್ಕದಾಗಿ ಹೆಚ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ದುಂಡುಗಾರನ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಇದಕ್ಕೆ ಯಾವ ಖಾರ ಹಾಕ್ಕೊಂಡ್ರೂ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಬರೀ ದುಂಡುಗಾರನೇ ಹಾಕ್ಕೊಳ್ಬೇಕು ಅಂತ ಆ ಥರ ಏನೂ ಇಲ್ಲ. ನಮ್ಮ ಚಿನಿಮಾ ಅಂತೂ ಅವಳು ಯಾವಾಗಲೂ ಮೊಬೈಲ್ ಇಟ್ಟರೆ ಸಾಕು ಫ್ರೆಂಡ್ಸ್, ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹಾಯ್ ಅಂತ ಹೇಳ್ತಾನೆ ಇರ್ತಾಳೆ. ಆ ಮೊಬೈಲ್ ತೆಗಿಯೋವರೆಗೂ ಬಿಡಲ್ಲ, ಹಾಯ್ ಅಂತ ಹೇಳ್ತಾನೆ ಇರ್ತಾಳೆ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ, ಆ ಥರ ಮಾಡ್ತಾಳೆ. ಈಗ ನಮ್ಮನೆಯವರು ಕೂಡ ಅವರು ರೆಡಿಯಾಗಿ ನಮ್ಮ ಜೊತೆಗೇ ತಿಂಡಿಗೆ ಬಂದರು. ನಾನು ನಮ್ಮದೆಲ್ಲ ಆದಮೇಲೆ ಅವಳಿಗೆ ನಿಧಾನಕ್ಕೆ 1 ಅವರ್ ತೊಗೊಂಡ್ಬಿಟ್ಟು ಅವಳಿಗೆ ತಿಂಡಿ ತಿನ್ನಿಸ್ಕೊಳ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಬಿಸಿಬೇಳೆ ಬಾತು. ನೀವು ಕೂಡ ಆ ಥರ ಮಾಡ್ಕೊಳ್ಳೋದಾದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಗಡಿಬಿಡಿನಲ್ಲಿ ವಿಡಿಯೋ ನೆಟ್ಟಗೆ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ರಂಗೋಲಿ ಮತ್ತು ತಿಂಡಿಯಿಂದಲೇ ಡೈರೆಕ್ಟು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಕರೆಂಟೇ ಇರಲಿಲ್ಲ. ನೈಟ್ ಹೋಗಿದ್ದು 24 hours ಆಯಿತು, ಕರೆಂಟೇ ಇರಲಿಲ್ಲ. ಮತ್ತು ಇಲ್ಲಿ ಅಂದರೆ ಬೆಳಗ್ಗೆ ಟೈಮು ಹೋಗ್ಬಿಡ್ತಾರಲ್ವ ಹೊಲಕ್ಕೆ, ಏನಾದರೂ ಒಂದು ತಿಂಡಿ ಮಾಡಿಕೊಂಡು. ಇಲ್ಲಿ ರೊಟ್ಟಿ ಜಾಸ್ತಿ ಮಾಡ್ಕೊಳ್ತಾರೆ, ಹಾಗಾಗಿ ಯಾರಿಗೂ ಅವಶ್ಯಕತೆ ಇಲ್ಲ ಅಲ್ವಾ ಕರೆಂಟು. ಹಾಗಾಗಿ ಯಾರೂ ಕೇಳೋದೇ ಇಲ್ಲ. ಸಿಂಗಲ್ ಆಗಿತ್ತು ಮನೇಲಿ, ಕರೆಂಟೇ ಇರಲಿಲ್ಲ. 24 hours ಆಯಿತು. ಅದಾದಮೇಲೆ ಮಧ್ಯಾಹ್ನ ನಮ್ಮ ಮನೆಯವ್ರು ಬರ್ತಾರಲ್ಲ, ಆವಾಗ KEB-ನವ್ರಿಗೆ ಫೋನ್ ಮಾಡಿ ಅದಾದಮೇಲೆ ಲೈಟ್ ಕೊಟ್ಟಿದ್ದು. ಇವಾಗ ಲೈಟ್ ಬಂದಿದೆ. ಅದಾದಮೇಲೆ ಇವಾಗ ನಾನು ವಿಡಿಯೋನ ಮಾಡ್ಕೊಳ್ತಿದ್ದೀನಿ. ಅಂದರೆ ಮಾಡಿದ್ದೀನಿ, ಸೋಲಾರ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ತಿಂಡಿದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ.
ಅದು ಹಾಕಿದ್ದೀನಿ ನೋಡಿದ್ರಲ್ಲ ನೀವು. ಇವಾಗ ಇದು ಕರೆಂಟ್ ಬಂದಾದ್ಮೇಲೆ ನೋಡೋಣ ಏನಾದರೂ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ, ಅದೇ ಮಧ್ಯಾಹ್ನನೂ ಆಗೋಯ್ತು. ಚಿನಿಮಾಗೆ ಫುಡ್ ತಿನ್ನಿಸಿದ್ದೆ, ಬೆಳಗ್ಗೆ ಬಿಸಿಬೇಳೆ ಬಾತ್ ತಿನ್ನಿಸಿದ್ದೆ, ಮಧ್ಯಾಹ್ನ ಫುಡ್ ತಿನ್ನಿಸಿದ್ದೆ, ಮತ್ತು ಫ್ರೂಟ್ಸ್ ಎಲ್ಲ ತಿಂದ್ಕೊಂಡ್ಳು. ಅದಾದಮೇಲೆ ಇವಳಿಗೆ ಸ್ನಾನ ಎಲ್ಲ ಸ್ಟವಲ್ಲೇ ನೀರನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಇವಳಿಗೂ ಸ್ನಾನ ಮಾಡಿಸಿದೆ. ಆಮೇಲೆ ನಾನು ಸ್ಟವಲ್ಲೇ ಬಿಸಿ ಮಾಡ್ಕೊಂಡ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಆದಮೇಲೆ ಕರೆಂಟ್ ಬಂತು. ಎಲ್ಲ ಕೆಲಸ ಮುಗ್ದೋದ್ಮೇಲೆ ಲೈಟ್ ಬಂತು. ಹಂಗಾಯಿತು ಪವರಿಂದು. ಸೊ ಮುಗಿಸ್ಕೊಂಡ್ಬಿಟ್ಟು ಊಟ ಮಾಡಿ ಆದಮೇಲೆ ಅವರು ಕೂಡ ಡ್ಯೂಟಿಗೆ ಹೋದರು 3:30ಗೆ. ಮತ್ತು ಇವಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದೆ. ಇವಾಗ ಎದ್ಲು ಇವಳು. ನಾನು ರೆಡಿ ಆಗಿಬಿಟ್ಟು ಬಂದೆ ಅಷ್ಟರೊಳಗೆ ಇವಳು ಎದ್ದೇ ಬಿಟ್ಲು. ನಾನು ಇವಳಿಗೆ ಮಲಗಿಸ್ಬಿಟ್ಟು ಬಟ್ಟೆ ಎಲ್ಲ ತೊಳೆದಾಕಿ ಕಸ ಎಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡಿ ಇವಾಗ ಬಂದೆ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಥರ ಬಾಟಲ್ಗೆ ಹಾಕ್ಕೊಂಡು ಮಾಡಿದ್ರೆ ಮಜ್ಜಿಗೆ ಬೇಗ ಆಗೋಗ್ಬಿಡುತ್ತೆ, ಅಂದರೆ ಬೆಣ್ಣೆ ಬೇಗ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಸಲ ತೋರಿಸಿದ್ದೆ ಕೂಡ ನಾನು ನಿಮಗೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಎಮ್ಮೆ ಬೆಣ್ಣೆ ಅಲ್ವಾ, ಅದು ಎಮ್ಮೆ ಹಾಲಲ್ವಾ, ಹಂಗಾಗಿ ಬೆಣ್ಣೆ ಚೆನ್ನಾಗಿ ಬರುತ್ತೆ. ನಾನು ಇದೇ ಬಾಟಲಲ್ಲಿಗೆ 5 ನಿಮಿಷ ಫ್ರೆಂಡ್ಸ್, ಅಷ್ಟೇ, ಜಾಸ್ತಿ ಹೊತ್ತು ಇದು ಅಲ್ಲಾಡಿಸ್ಕೊಳ್ಳೋದೇ ಇಲ್ಲ, ಬೇಗನೆ ಬಂದುಬಿಡುತ್ತೆ. ಆಮೇಲೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ದಾಲು ಎಂಥದ್ದು ತೊಗರಿಬೇಳೆ ಉಳಿದಿತ್ತು, ಜಾಸ್ತಿ ಹಾಕಿದ್ನಲ್ವ ತೊಗರಿಬೇಳೆ, ಅದನ್ನು ದಾಲ್ ಮಾಡ್ಕೊಂಡ್ಬಿಡೋಣ ಇವಾಗ ಸಂಜೆಗೆ ಒಂದು ಹೊತ್ತಿಗಲ್ವಾ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಒಗ್ಗರಣೆಗೆ ಹಾಕ್ಬೇಕು ಅಷ್ಟೇ. ಮತ್ತು ಇವತ್ತು ಸ್ನ್ಯಾಕ್ಸ್ ಬಂದುಬಿಟ್ಟು ಗೆಣಸಿತ್ತು. ಗೆಣಸು ಅದು ಸ್ವಲ್ಪ ಹಾಳಾಗ್ತಿದೆ, ಅದು ಹಾಗೆ ಬಿಟ್ಟರೆ ಸರಿ ಹೋಗಲ್ಲ, ಮತ್ತು ನಾವು ಊರಿಗೆ ಹೋದರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಇನ್ನು ರೈಸ್ ಮಾಡ್ಕೊಂಡಿಲ್ಲ ನೈಟಿಗೆ. ಅದು ತಿಂದ್ಕೊಂಡು ಇದು ಯಾರ್ಯಾರಿಗೆ ಎಷ್ಟೆಷ್ಟು ಹೊಟ್ಟೆ ಹಸ್ತಿದೆ, ಬೇಕೋ ಬೇಡವೋ ಅನ್ನೋ ಥರ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಳಿಗೆ ದಾಲ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಅನ್ನ ಬೇಯಿಸ್ಕೊಂಡ್ಬಿಟ್ರೆ ಮೆತ್ತಗೆ ಇವಳಿಗೆ. ನಾನು ನೈಟ್ ಮಾತ್ರ ರೈಸೇ ತಿನ್ನಿಸೋದು ಇವಳಿಗೆ, ಅಂದರೆ ಮಸೂರ್ ದಾಲು ಅದು ಎಲ್ಲದು ಕಾಳುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ತುಪ್ಪ ಹಾಕ್ಕೊಂಡೆ ನಾನು ತಿನ್ನಿಸೋದು ಅವಳಿಗೆ. ನೈಟ್ ಮಾತ್ರ ಬೇರೆ ಏನು ತಿನ್ಸೋಕ್ಕೆ ಹೋಗಲ್ಲ. ರೈಸ್ ಎಷ್ಟೋ ಥರಗೆ ರೈಸ್ ಮಾಡಿಸ್ಬಿಟ್ಟೆ ನಾನು ತಿನ್ನಿಸೋದು ಅವಳಿಗೆ. ಊಟ ಮಾಡಿಬಿಡ್ತಾಳೆ. ಇಷ್ಟಾಗಿದೆ. ಇವಾಗ ಸದ್ಯಕ್ಕೆ ದಾಲ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ, ಬನ್ನಿ ಇವಾಗ ರೆಡಿ ಮಾಡೋಣ. ಸ್ವಲ್ಪ ತೊಗರಿಬೇಳೆ ಉಳಿಸ್ಕೊಂಡಿದ್ದೆ ಅಲ್ವಾ ಫ್ರೆಂಡ್ಸ್, ಈಗ ಅದನ್ನು ನಾನು ಒಗ್ಗರಣೆ ಹಾಕ್ಕೊಂಡು ದಾಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಅಡುಗೆಗೂ ಕೂಡ ಹಿಂಗನ್ನ ಬಳಸ್ಕೊಳ್ತೀನಿ. ಹಿಂಗನ್ನ ಹಾಕಿದ್ರೆ ಸಖತ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಯೂಸ್ ಮಾಡಿ ನೋಡಿ. ಹಾಗೆಯೇ ಒಂದು 4 ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದುದ್ದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನೂ ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದಾಲಿಗೆ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಮಾಗಿದ್ರೇ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಒತ್ತೊತ್ತೋಗಿರೋ ಥರ ಬಂದರೆ ತುಂಬಾ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ದಾಲಿಗೆ. ಹಾಗೆಯೇ 1-2 ಟೊಮೊಟೊ ಹಣ್ಣು ಕೂಡ ಹೆಚ್ಕೊಂಡಿದ್ದೆ ಹುಳಿಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಮಾಗಿದ ಮೇಲೆ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ಕೂಡ ನೀಟಾಗಿ ಮಾಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಮತ್ತು ಅದು ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪು ಚೆನ್ನಾಗಿ ಹತ್ತಿದ್ರೆ ಈರುಳ್ಳಿಗೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಆಲ್ರೆಡಿ ದಾಲ್ ನಾನು ಇನ್ನು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡಿದ್ದೆ. ಸೊ ದಾಲೆಲ್ಲ ರೆಡಿ ಆಗೋಯಿತು ಫ್ರೆಂಡ್ಸ್. ಹಾಗೆ ನಾನು ಹೇಳ್ದಾಗೆ ಲಾಸ್ಟಲ್ಲಿ ದಾಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಿವತ್ತು ತೊಗರಿಬೇಳೆ ದಾಲ್ನ ಮಾಡ್ಕೊಂಡಿದ್ದೆ ಅನ್ನಕ್ಕೆ. ಈ ಥರ ಮಾಡ್ಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಗೆಣಸಿಂದೊಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಗೆಣಸು ಇತ್ತಲ್ವ, ತುಂಬಾ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಗೆಣಸನ್ನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಪೀಸ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ
ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿದ್ದಾದಮೇಲೆ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಚಿಕ್ಕದಾಗಿ ನಾವು ಆಲೂಗೆಡ್ಡೆ ಯಾವ ಥರ ಕಟ್ ಮಾಡ್ಕೊಳ್ತೀವಿ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಆ ಥರ ಕಟ್ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ಅದೇ ಥರ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಗ್ಗರಣೆಗೂ ಕೂಡ ತುಂಬಾ ರೆಡಿ ಮಾಡ್ಕೊಂಡಿದ್ದೆ ಬೇಗನೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡ್ಕೊಂಡಿದ್ದೆ. ನಾನೀಗ ಹೆಚ್ಚಿ ತೋರಿಸ್ತಾ ಇದ್ದೀನಲ್ವ ಆ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇದು ಆಲೂಗೆಡ್ಡೆ ಪಲ್ಯ ಥರನೂ ಬರುತ್ತೆ. ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸಿರ್ತೀವಲ್ವ ಫ್ರೆಂಡ್ಸ್, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವೊಂದ್ಸಲ ಈ ಥರ ಸ್ನ್ಯಾಕ್ಸ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಗೆಣಸನ್ನು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಒಗ್ಗರಣೆಗೆ ಆಗುವಷ್ಟು ಎಣ್ಣೆ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಗೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಫಸ್ಟೇ ಕೂಡ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಬೋದು, ಇಲ್ಲ ಆಮೇಲೆ ಕೂಡ ಸೇರಿಸ್ಕೊಳ್ಬೋದು. ನಾನು ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಗೆಣಸನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿಲ್ ಹಾಕ್ತೀವಲ್ವ ಅದು ಫ್ರೈ ಆದ ತಕ್ಷಣ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಎಣ್ಣೆಯಲ್ಲಿ ಬೆಂದರೆ. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನು ಅಷ್ಟನ್ನು ಮಾಗಿಸ್ಕೊಳ್ಬೇಕು. ನೀವು ಬೇಕು ಅಂದರೆ ಜೀರಿಗೆ ಮತ್ತು ಸಾಸಿವೆನೂ ಕೂಡ ಸೇರಿಸ್ಕೊಳ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮರ್ತಿದ್ದೀನಿ ಅಂತ ಅನಿಸುತ್ತೆ, ಹಂಗಾಗಿ ಹಾಕಿಲ್ಲ. ಅದಾದಮೇಲೆ ಇದೆಲ್ಲದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಟೇಸ್ಟನ್ನು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಗರಂ ಮಸಾಲನೂ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಲಾಸ್ಟಲ್ಲಿ ಇದೆಲ್ಲ ಸ್ವಲ್ಪ ಬೆಂದಿದ್ದಾದಮೇಲೆ ನಾನು ಯಾವುದು ಚಿಲ್ಲಿ ಫ್ಲೇಕ್ಸ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಜೀರಿಗೆ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೋಂಕಾಳು ಕೂಡ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಪುಡಿ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು ಫ್ರೆಂಡ್ಸ್. ಇದೇ ಸ್ನ್ಯಾಕ್ಸ್ ಆಗೋಯಿತು ನಮಗೆ, ಇದೇ ಕೂಡ ಊಟನೂ ಆಗೋಯಿತು ನಮಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಾನು ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ಸ್, ಏನಾಗುತ್ತೆ ಏನೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್. ಹಾಗೆ ಇನ್ನೊಂದು ದಿನದ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.